ಯಾವ ಹೂವು ಯಾರ ಮುಡಿಗೋ ಭಾಗ 196. ಬರೀ ಕ್ಷಮೆ ಕೇಳುವುದರಲ್ಲೇ ಸಾನ್ವಿ ವಿಕ್ರಮ್ ಮಾತುಕತೆ ಮುಗಿದಿತ್ತು. ಸಾನ್ವಿ ಬರುವುದನ್ನೇ ಕಾಯುತ್ತಿದ್ದ ಮನೆಯವರು ಅವಳು ಬಂದ ತಕ್ಷಣ ಆರತಿ ಮಾಡಿ ದೃಷ್ಟಿ ತೆಗೆದು ಕಲ್ಯಾಣ ಮಂಟಪದೊಳಗೆ ಬರಮಾಡಿಕೊಂಡರು. ಆಗಲೇ ಬಳೆ ಶಾಸ್ತ್ರಕ್ಕೆ ಸಿದ್ಧತೆ ನಡೆದಿತ್ತು. ವಿಕ್ರಮ್ ಕಲ್ಯಾಣ ಮಂಟಪದೊಳಗೆ ಬರದೆ ಹೊರಗೆ ಪಾರ್ಕಿಂಗ್ ಬಳಿಯೇ ನಿಂತಿದ್ದ. ಅವನಿಗೆ ನಿಶಾ ನೆನಪಾದಳು. ಅವನು ತನ್ನಷ್ಟಕ್ಕೆ, ನಿಶಾ, ನೀನು ನನ್ಗೆ ಮೋಸ ಮಾಡ್ಲಿಲ್ಲ ಅಂದಿದ್ರೆ ಸಾನ್ವಿ ಮದುವೆ ನಂತರ ನಮ್ಮ ಮದುವೆ ನಡೀತಿತ್ತು. ಜಗನ್, ಸಂಜಯ್ ಎಲ್ಲ ಸೇರಿ ನಿನ್ನ ಬಣ್ಣ ಬಯಲು ಮಾಡಿಲ್ಲದಿದ್ರೆ ಕೊನೆಯವರೆಗೂ ನಿನ್ನ ಮೋಸ ನನ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಮದುವೆ ಸಮಯ ಬಂದಾಗ ನೀನು ಏನು ಮಾಡ್ತಿದ್ದೆ ಅನ್ನೋ ಒಂದು ಸಣ್ಣ ಅಂದಾಜು ಕೂಡ ನನಗಿಲ್ಲ. ನಿನ್ನ ಮೋಸ ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ಮದ್ವೆ ದಿನ ನೀನು ಮಂಟಪದಿಂದ ಓಡಿ ಹೋಗಿ ನನ್ಗೆ ಅವಮಾನ ಆಗೋ ತರ ಮಾಡ್ಬೇಕು ಅನ್ಕೊಂಡಿದ್ದೆ ಅನ್ಸ್ತಿದೆ. ಹೌದು, ನೀನು ಅಂತ ಸ್ಯಾಡಿಸ್ಟ್. ಅವತ್ತು ನೀನು ನಾಯಿ ಮರಿಗೆ ಬ್ಯಾಂಡೇಜ್ ಕಟ್ಟಿದ್ದನ್ನ ನೋಡಿ ನೀನು ಎಂತಹ ಕರುಣಾಮಯಿ ಅನ್ಕೊಂಡೆ. ಆದ್ರೆ ಅದು ನೀನು ನನ್ನನ್ನ ಟ್ರ್ಯಾಪ್ ಮಾಡೋಕೆ ಮಾಡಿದ ಮಾಸ್ಟರ್ ಪ್ಲಾನ್ ಅಂತ ನನ್ಗೆ ಗೊತ್ತೇ ಆಗ್ಲಿಲ್ಲ. ಗೊತ್ತಿರೋರು ಹೇಳೋಕೆ ಪ್ರಯತ್ನ ಮಾಡಿದ್ರೆ ಅವರ ಮಾತನ್ನು ನಂಬೋ ಸ್ಥಿತಿಯಲ್ಲಿ ನಾನಿರ್ಲಿಲ್ಲ. ಕಾರಣ ನಿನ್ ಮೇಲೆ ನನಗಿದ್ದ ಅಗಾಧವಾದ ಪ್ರೀತಿ, ನಂಬಿಕೆ. ಅದಕ್ಕೆ ನೀನು ಅರ್ಹಳಲ್ಲ ಅಂತ ಗೊತ್ತಾಗುವಷ್ಟರಲ್ಲಿ ಕಾಲ ಮೀರಿತ್ತು. ಇತ್ತ ಅಪ್ಪ ಅಮ್ಮನ ಆಸೆಯಂತೆ ಸಾನ್ವಿನ ಮದ್ವೆ ಆಗೋದಕ್ಕೂ ಆಗ್ಲಿಲ್ಲ. ಆ ಕಡೆ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ನಿನ್ನನ್ನು ಮದ್ವೆ ಆಗೋಕೆ ಆಗ್ಲೇ ಇಲ್ಲ. ನಿತಿನ್, ಸಾನ್ವಿನ ಪ್ರೀತಿ ಮಾಡ್ತಿದ್ದೀನಿ ಅಂದಾಗ ನನ್ಗೆ ತುಂಬಾ ಖುಷಿ ಆಯ್ತು. ಅವನಂತ ಒಳ್ಳೆ ಹುಡುಗ ಸಾನ್ವಿಗೆ ಸಿಗೋಕೆ ಸಾಧ್ಯ ಇಲ್ಲ ಅನ್ಕೊಂಡು ಬಲವಂತವಾಗಿ ಸಾನ್ವಿನ ಮದುವೆಗೆ ಒಪ್ಪಿಸ್ದೆ. ಅವಳಿಗೆ ಸ್ವಲ್ಪ ಟೈಮ್ ಕೊಡ್ಬೇಕಿತ್ತು. ಆದ್ರೆ ಹಠಮಾರಿ ಅವಳು. ದಿನ ಕಳೆದಂತೆ ಮದ್ವೆ ಬೇಡ ಅಂತ ಹಠ ಮಾಡಿದ್ರೆ ಅನ್ನೋ ಸಣ್ಣ ಅನುಮಾನ ಜೊತೆಗೆ ನನ್ನ ನಿನ್ನ ಪ್ರೀತಿ ಮುರಿದಿದೆ ಅಂತ ಗೊತ್ತಾದ್ರೆ ಅವಳು ಮದ್ವೆ ಬೇಡವೇ ಬೇಡ ಅಂದ್ರು ಅಂತಿದ್ಲು. ಪಾಪ ನಿತಿನ್, ಅವನಿಗಾದ್ರೂ ಅವನು ಪ್ರೀತಿಸಿರೋ ಸಾನ್ವಿ ಸಿಗ್ಲಿ ಅನ್ನೋ ನನ್ನ ಆಸೆ ನಾಳೆ ನೆರವೇರ್ತಿದೆ. ಮದ್ವೆ ಆಗೋ ಕಡೆಗೆ ಹತ್ತಿರ ಬಂದಾಯ್ತು. ಬೆಳಗ್ಗೆನೆ ಮದ್ವೆ. ನನ್ನ ಜೀವನ ಏನಾದ್ರೂ ಆಗ್ಲಿ, ಆದ್ರೆ ಸಾನ್ವಿ ಜೀವನ ಒಂದು ನೆಲೆ ಕಾಣ್ತಿದೆ. ಅಷ್ಟೇ ಸಮಾಧಾನ ನನ್ಗೆ. ಆದ್ರೆ ನಿನ್ನ ವಿಷಯದಲ್ಲಿ ಈಗ್ಲೂ ನನ್ಗೆ ಒಂದು ವಿಷಯ ಕಾಡ್ತಿದೆ. ನೀನು ಸಾನ್ವಿ ಹತ್ತಿರ ನಿನ್ನ ಸ್ಲಿಪ್ಪರ್ ತರಿಸಿಕೊಂಡು ಅವಳನ್ನೇ ಹಾಕು ಅಂತ ಹೇಳಿ ಅವಳು ಹಾಕಲು ಹೋದಾಗ ನೀನು ಅವಳ ಕೈ ತುಳಿದು ನೋವು ಮಾಡಿದೆ. ಅವತ್ತು ನಾನು ನಿನ್ನ ಮೇಲಿದ್ದ ಪ್ರೀತಿಯಿಂದ ಕುರುಡಾಗಿದ್ದೆ. ಆ ದಿನ ನೀನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಕೊಡ್ಬೇಕಿತ್ತು. ಶಿಕ್ಷೆ ಅಂದ್ರೆ ಅಟ್ಲೀಸ್ಟ್ ನಿನ್ನ ಕೆನ್ನೆಗೆ ಬಾರಿಸ್ಬೇಕಿತ್ತು. ಬಾರಿಸದೆ ತಪ್ಪು ಮಾಡಿದೆ. ಮಾನವೀಯತೆಯ ದೃಷ್ಟಿಯಿಂದನಾದ್ರೂ ನೀನು ಸಾನ್ವಿಗೆ ಕೊಟ್ಟ ಹಿಂಸೆಗೆ ನಿನ್ಗೆ ಶಿಕ್ಷೆ ಆಗ್ಬೇಕಿತ್ತು. ನಾನೇ ನಿನ್ಗೆ ಶಿಕ್ಷೆ ಕೊಡ್ಬೇಕಿತ್ತು. ಕೊಡದೆ ತಪ್ಪು ಮಾಡಿದೆ ಎನ್ನುತ್ತಾ ಕೈ ಸುಕ್ಕಿಕೊಂಡ. ಮತ್ತೆ ಅವನ ಯೋಚನೆ ಮುಂದುವರಿಯಿತು. ಅವನು ಮನಸ್ಸಿನಲ್ಲಿ ಇದೆಲ್ಲದರ ಮಧ್ಯೆ ನೀತು ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಅದೇನಂದ್ರೆ, ಏನಾದ್ರೂ ನಿತಿನ್ನ ಪ್ರೀತಿ ಮಾಡ್ತಿದ್ರಾ ಅಂತ. ನನ್ಗೆ ಈಗ ಅನುಮಾನ ಬರ್ತಿದೆ. ಅವರು ಮದ್ವೆಗೆ ಕೂಡ ಬರೋದಿಲ್ಲ. ಅವರ ಸಂಬಂಧಿಕರ ಮದ್ವೆ ಅಂತ ಎಲ್ಲರ ಹತ್ರ ಹೇಳಿದ್ದಾರೆ. ಇದು ನಿತಿನ್ ಅವರಿಂದ ದೂರ ಆಗ್ತಿದ್ದಾನೆ ಅನ್ನೋ ನೋವಿನಿಂದ ಮದುವೆಗೆ ಬರ್ದೆ ತಪ್ಪಿಸಿಕೊಳ್ಳೋಕೆ ಹೇಳಿರೋ ಸುಳ್ಳು ಕಾರಣ ಇರಬಹುದಾ? ಅದೇ ನಿಜ ಆಗಿದ್ರೆ ಅಯ್ಯೋ, ನನ್ನಿಂದ ಕೂಡ ತಪ್ಪಾಗಿದೆ. ಆದ್ರೆ ನಿತಿನ್ಗೆ ನೀತು ಕಂಡ್ರೆ ಇಷ್ಟ ಇಲ್ಲ. ಹಾಗಾಗಿ ಅವರಿಗೆ ನಿತಿನ್ ಪ್ರೀತಿ ಸಿಗಲ್ಲ ಅನ್ನೋದು ಅರ್ಥ ಆಗಿದೆ. ಪ್ರೀತಿ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಮನಸ್ಸಿಗೆ ನೋವಾಗಿದೆ. ತಾನು ಪ್ರೀತಿ ಮಾಡೋ ಹುಡುಗ ತನ್ನ ಮುಂದೆ ಇನ್ನೊಬ್ಬರಿಗೆ ತಾಳಿ ಕಟ್ಟೋದನ್ನ ನೋಡೋಕೆ ಅವರಿಗೆ ಕಷ್ಟ ಅನ್ಸಿರ್ಬೇಕು. ಅಥವಾ ನಾನು ತಪ್ಪಾಗಿ ಯೋಚನೆ ಮಾಡ್ತಿದ್ದೀನಾ? ಏನು ಅರ್ಥ ಆಗ್ತಿಲ್ಲ. ಅದೇನೇ ಇದ್ರೂ ಈಗ ಯೋಚನೆ ಮಾಡಿ ಯಾವ ಪ್ರಯೋಜನ ಇಲ್ಲ ಎಂದುಕೊಂಡ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪಂಕಜ್. ವಿಕ್ರಮ್, ಒಳಗೆ ಬಾರೋ, ಯಾಕೋ ಇಲ್ಲೇ ನಿಂತ್ಕೊಂಡೆ? ಇನ್ನೂ ಬೇಜಾರಲ್ಲೇ ಇದ್ಯಾ? ಸಾನ್ವಿ ಜೊತೆ ಮಾತಾಡಿದ್ಯಾ? ಸಾರಿ ಕೇಳಿದ್ಯಾ ಅಥವಾ ಏನು ಮಾತಾಡಿಲ್ವಾ ಎಂದಾಗ ವಿಕ್ರಮ್, ಮಾತಾಡ್ದೆ ಕಣೋ, ಸಾರಿನೂ ಕೇಳ್ದೆ. ಅವಳು ಕೂಡ ನನ್ನನ್ನ ಸಾರಿ ಕೇಳಿದ್ಲು. ನಾನು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ ಕಣೋ. ನಾನು ಅವಳ ಜೊತೆ ತುಂಬಾ ರಫ್ ಆಗಿ ನಡ್ಕೊಂಡೆ. ನನ್ಗೆ ತುಂಬಾ ಬೇಜಾರಾಯ್ತು. ಪಾಪ ಅವಳಿಗೆ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಆದ್ರೆ ಅದನ್ನ ಅವಳು ತೋರಿಸ್ಕೊಳ್ದೆ ಮರೆಮಾಚೋ ಪ್ರಯತ್ನ ಮಾಡ್ತಿದ್ಲು. ಮೊದ್ಲಿಂದಾನೂ ಅಷ್ಟೇ. ತನಗೆ ಎಷ್ಟೇ ನೋವಾದ್ರೂ ಯಾರಿಗೂ ಏನು ಹೇಳಲ್ಲ. ಯಾವ ವಿಷಯಕ್ಕೂ ಯಾರನ್ನು ಬ್ಲೇಮ್ ಮಾಡಲ್ಲ. ತನ್ನ ಬಗ್ಗೆ ಯೋಚನೆ ಮಾಡಲ್ಲ. ತನ್ನಿಂದ ಯಾರಿಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಸಹಾಯ ಮಾಡ್ತಾಳೆ. ನಾನು ಮನೆಗೆ ಬರ್ಲಿ ಅಂತ ಕೇಳಿಸ್ದವಳಾಗಿದ್ಲು. ಅಪ್ಪ ಅಮ್ಮ ಸಾನ್ವಿ ಜೊತೆ ನನ್ನ ಮದ್ವೆ ನಡಿಬೇಕು ಅಂತಿದ್ರು. ಆದ್ರೆ ನಾನು ನಿಶಾನ ಪ್ರೀತಿ ಮಾಡಿದ್ದೀನಿ ಅಂತ ಗೊತ್ತಾದ್ಮೇಲೆ ನಿಶಾ ಜೊತೆಗೆ ನನ್ನ ಮದ್ವೆ ನಡಿಬೇಕು ಅಂತ ಹಠ ಮಾಡಿ ನಂಗೋಸ್ಕರ ಅಪ್ಪ ಅಮ್ಮನ್ನ ಒಪ್ಸಿದ್ಲು. ನಿಶಾ ಕೊಟ್ಟ ಹಿಂಸೆ ಸಹಿಸ್ಕೊಂಡ್ಲು. ಅವಳು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವಳಿಗೆ ಹಿಂಸೆ ಕೊಡ್ತೀನಿ.
ನಾನೇ ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ. ಅವಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನೇ ಸೋತಿದ್ದೀನಿ. ಎಲ್ಲ ಮುಗಿದು ಹೋದ್ಮೇಲೆ ಈಗ ಯೋಚನೆ ಮಾಡಿ ಯಾವ ಪ್ರಯೋಜನ ಇಲ್ಲ. ಬಾ ಒಳಗೆ ಹೋಗೋಣ ಎಂದಾಗ ಇಬ್ಬರು ಒಳಗೆ ಹೋದರು. ಆಗಲೇ ಕೆಲವು ನೆಂಟರಿಷ್ಟರೆಲ್ಲ ಬಂದಿದ್ದರು. ಅದರಲ್ಲಿ ಮುಖ್ಯವಾಗಿ ರಾಮುವಿನ ಅಕ್ಕ ಸುಮಿತ್ರ, ಭಾವ ಚೆನ್ನಪ್ಪ ಬಂದಿದ್ದರು. ರಾಮುವಿನ ಭಾವ ಚೆನ್ನಪ್ಪ ತುಂಬಾ ಒಳ್ಳೆಯ ಮನುಷ್ಯ. ಆದರೆ ಅಕ್ಕ ಸುಮಿತ್ರ ಬಾಯಿ ಬಡುಕಿ. ಯಾರ ಮನಸ್ಸಿಗೆ ನೋವಾಗುತ್ತೆ ಅನ್ನೋದನ್ನ ಯೋಚನೆ ಮಾಡದೆ ತನಗೆ ಅನ್ನಿಸಿದ್ದನ್ನು ಹೇಳಿ ಬೇರೆಯವರ ನೋವಲ್ಲಿ ತನ್ನ ಸಂತೋಷ ಕಾಣೋ ಹೆಂಗಸು. ಅವಳು ಸಾನ್ವಿಯನ್ನು ಕಂಡರೆ ವಿಷ ಕಾರುತ್ತಿದ್ದಳು. ಕಾರಣ ಅವಳ ಮಗಳಿಗಿಂತ ಸುಂದರವಾಗಿದ್ದಾಳೆ, ಶ್ರೀಮಂತೆ, ವಿದ್ಯಾವಂತೆ, ಜೊತೆಗೆ ಗುಣವಂತೆ, ಧೈರ್ಯವಂತೆ. ಹೀಗೆ ಎಲ್ಲ ವಿಷಯದಲ್ಲೂ ಸಾನ್ವಿ ತುಂಬಾ ಎತ್ತರದಲ್ಲಿದ್ದಳು. ಇವೆಲ್ಲವೂ ಇವಳಿಗೆ ಸಾನ್ವಿ ಮೇಲಿನ ಅಸೂಯೆಗೆ ಕಾರಣವಾಗಿದ್ದವು. ಬಂದಾಗಿನಿಂದ ಮುಂದಿನ ಸೋಫಾದಲ್ಲಿ ಕುಳಿತು ಸಾನ್ವಿಯನ್ನೇ ಗುರಾಯಿಸುತ್ತಿದ್ದಳು. ನನ್ನ ಗಂಡ ಚೆನ್ನಪ್ಪನೊಂದಿಗೆ ನೋಡಿ ನೋಡಿ ಎಷ್ಟು ಮೆರಿತಿದ್ದಾಳೆ. ನನ್ನ ತಮ್ಮನ ಸಂಪಾದನೆ ಎಲ್ಲ ಇವಳ ಸೀರೆಗೆ, ಒಡವೆಗೆ, ಮೇಕಪ್ಗೆ ಸುರಿದಿದ್ದಾಳೆ. ರಾಕ್ಷಸಿ. ಮೊದಲು ಅವಳ ಅಪ್ಪ ಅಮ್ಮನ ತಿನ್ಕೊಂಡ್ಲು, ಆಮೇಲೆ ವಿಕ್ರಮ್ನ ಅವ್ರ ಅಪ್ಪ ಅಮ್ಮನಿಂದ ದೂರ ಮಾಡಿದ್ಲು. ಈಗ ಅವರು ಸಂಪಾದನೆ ಮಾಡಿರೋದ್ನೆಲ್ಲ ಇವಳು ಮದುವೆಗೆ ಖರ್ಚು ಮಾಡಿಸ್ತಿದ್ದಾಳೆ. ಇವಳನ್ನು ಮದುವೆ ಆಗ್ತಿರೋ ಹುಡುಗ ಡಾಕ್ಟರ್ ಅಂತೆ. ಎಷ್ಟು ವರದಕ್ಷಿಣೆ ಸುರಿದಿದಾರೋ ಏನೋ, ಎಷ್ಟು ಸೈಟು, ಎಷ್ಟು ಕೋಟಿ ದುಡ್ಡು, ಕಾರು ಕೊಟ್ಟಿದಾರೋ ಏನೋ. ಇವರಿಗೆ ಅವಳು ಹುಟ್ಟಿದಾಗಿನಿಂದ ಅವಳಿಂದ ತೊಂದರೆ ತಪ್ಪಿಲ್ಲ. ಈಗ ಮದುವೆಯಾಗಿ ಮನೇಲಿರೋದನ್ನೆಲ್ಲ ಪಾಚ್ಕೊಂಡು ಹೋಗ್ತಾಳೇನೋ ಎನ್ನುತ್ತಾ ಹಿಡಿ ಶಾಪ ಹಾಕುತ್ತಿದ್ದಳು. ಚೆನ್ನಪ್ಪ, ಸ್ವಲ್ಪ ನಿನ್ನ ಬಾಯಿಗೆ ಬ್ರೇಕ್ ಹಾಕ್ತೀಯಾ? ಎಷ್ಟೇ ಶಾಪ ಹಾಕ್ತೀಯಾ? ಇನ್ನು ಎಷ್ಟು ಅಂತೀಯಾ ಹುಡುಗಿನ? ಅವಳು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿಂದ ಅಂತಾನೇ ಇದೆಯಾ? ಕಣ್ಣಿಗೆ ಕಂಡಾಗಲೆಲ್ಲ ದರಿದ್ರ, ಅಪಶಕುನ ಅಂತ ಹುಡುಗಿ ಎದುರಿಗೆ ಅಂತೀಯ. ಅಷ್ಟೆಲ್ಲ ಅಂದ್ರೂ ಇನ್ನು ಸಮಾಧಾನ ಇಲ್ವಲ್ಲ ನಿನಗೆ? ಪಾಪ ಆ ಮಗು ಅಪ್ಪ ಅಮ್ಮನ್ನ ಕಳ್ಕೊಂಡ ತಬ್ಲಿ. ಆ ಅಮಾಯಕ ಹುಡುಗಿಗೆ ಹೀಗೆ ಶಾಪ ಹಾಕ್ಬೇಕಾ? ನಿಜ ಹೇಳ್ಬೇಕು ಅಂದ್ರೆ ಆಸ್ತಿ ಅವಳದೆ. ಅವಳ ಆಸ್ತಿನ ಅವಳಿಗಾಗಿ ಖರ್ಚು ಮಾಡೋದ್ರಲ್ಲಿ ತಪ್ಪೇನಿದೆ? ನೀನು ಮಾತಾಡೋದು ರಾಮು, ಸ್ವರ್ಣ, ವಿಕ್ರಮ್ ಯಾರ ಕಿವಿಗಾದ್ರೂ ಬಿದ್ರೆ ಅವರೆಷ್ಟು ನೊಂದ್ಕೋತಾರೆ ಅನ್ನೋ ಸಣ್ಣ ತಿಳುವಳಿಕೆ ಕೂಡ ಇಲ್ವಾ ನಿನಗೆ? ನಡಿ, ನೀನು ಹೀಗೆ ಮಾತಾಡೋದಾದ್ರೆ ಇಲ್ಲಿ ಒಂದು ಕ್ಷಣ ಇರೋದು ಬೇಡ. ಈಗಲೇ ಹೊರಟು ಊರಿಗೆ ಹೋಗೋಣ ಎಂದಾಗ ಸುಮಿತ್ರ, ಇವರೊಬ್ರು ನೆಮ್ಮದಿಯಾಗಿ ಶಾಪ ಹಾಕೋಕು ಬಿಡಲ್ಲ ಎಂದು ಗೊಣಗುತ್ತಾ ಸುಮ್ಮನಾದಳು. ಸಾನ್ವಿ ಬಳೆ ಶಾಸ್ತ್ರ ಮಾಡಲು ಎಲ್ಲ ತಯಾರಿ ನಡೆದಿತ್ತು. ವಿಕ್ರಮ್, ಪಂಕಜ್ ಒಳಗೆ ಬಂದವರು ಮುಂದಿನ ಸೋಫಾದಲ್ಲಿ ಕುಳಿತರು. ವಿಕ್ರಮ್ ತನ್ನ ಅತ್ತೆ ಸುಮಿತ್ರ ಮತ್ತು ಮಾವ ಚೆನ್ನಪ್ಪನ ಯೋಗಕ್ಷೇಮ ವಿಚಾರಿಸಿಕೊಂಡ. ಸುಮಿತ್ರ, ಏನಪ್ಪಾ ವಿಕ್ರಮ್, ನಿನ್ ಮದ್ವೆ ಯಾವಾಗ್ಲೋ ಮದ್ವೆ ಮಾಡಿ ಇವಳನ್ನ ಮನೆಯಿಂದ ತೊಲಗಿಸ್ತಿದೀಯಾ ಅಲ್ವಾ? ಇನ್ ಮುಂದೆ ನಿನ್ಗೆ ಎಲ್ಲ ಒಳ್ಳೇದಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಮದ್ವೆ ಮಾಡಿ ದೂರಾನೇ ಕಳಿಸ್ಬಿಡು. ಮತ್ತೆ ಮನೆಗೆ ಕಾಲಿಡೋದು ಬೇಡ. ಚಿಕ್ಕ ವಯಸ್ಸಿನಲ್ಲಿ ನಿನ್ನನ್ನ ನಿನ್ನ ಅಪ್ಪ ಅಮ್ಮನಿಂದ ದೂರ ಮಾಡಿದ್ದೆ ಇವಳು. ಮತ್ತೆ ಇವಳೇನಾದ್ರೂ ನಿಮ್ ಮನೆಗೆ ಆಗಾಗ ಬರ್ತಿದ್ರೆ ಗಂಡನ ಮನೆ ಬಿಟ್ಟು ನಿಮ್ ಮನೇಲೆ ಪರ್ಮನೆಂಟ್ ಆಗಿ ಜಾಂಡ ಊರ್ತಾಳೆ. ಆಮೇಲೆ ಇನ್ನೊಂದು ವಿಷಯ, ಇವಳನ್ನ ಮದ್ವೆ ಆಗೋ ಹುಡುಗನ್ನ ತೋರ್ಸು, ನಾನೇ ಮಾತಾಡ್ತೀನಿ. ಇವಳ ಜಾತಕ ಸರಿ ಇಲ್ಲ, ನಿನ್ನನ್ನ ಅಪ್ಪ ಅಮ್ಮನಿಂದ ದೂರ ಮಾಡ್ತಾಳೆ. ಜೋಪಾನವಾಗಿ ಇರು ಅಂತ ಹುಡುಗನಿಗೆ ಹೇಳ್ತೀನಿ. ಇವಳು ಇದ್ದ ಕಡೆ ಯಾರಿಗೂ ನೆಮ್ಮದಿ ಇಲ್ಲ ಅಲ್ವೋ? ಎಷ್ಟು ವರದಕ್ಷಿಣೆ ಕೊಟ್ಟೆ? ಹುಡುಗ ಡಾಕ್ಟರ್ ಅಲ್ವಾ? ಕಮ್ಮಿ ಅಂದ್ರೂ ಕೋಟಿ ಕೋಟಿ ಕೊಟ್ಟಿರ್ಲೇಬೇಕು. ಈಗಲೇ ಕೊಡೋದನ್ನ ಎಲ್ಲ ಕೊಟ್ಟು ಮುಗಿಸ್ಬಿಡು. ಪದೇ ಪದೇ ಕೊಡೋದನ್ನ ಇಟ್ಕೋಬೇಡ. ಬಿಟ್ರೆ ಮನೇಲಿರೋದನ್ನೆಲ್ಲ ಬಾಚ್ಕೊಂಡು ಹೋಗ್ತಾಳೆ ಎಂದಾಗ ಅಲ್ಲಿಯವರೆಗೆ ಸುಮ್ಮನೆ ಇವಳ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ವಿಕ್ರಮ್ ತಾಳ್ಮೆ ಕಳೆದುಕೊಂಡ. ಅದನ್ನು ಅರ್ಥ ಮಾಡಿಕೊಂಡ ಚೆನ್ನಪ್ಪ ಕಣ್ಸನ್ನೆ ಮಾಡಿ ವಿಕ್ರಮ್ನನ್ನು ಮಾತನಾಡದಂತೆ ತಡೆದ. ವಿಕ್ರಮ್ಗೆ ಚೆನ್ನಪ್ಪ ಎಂದರೆ ಬಹಳ ಗೌರವ. ಅವನ ಮಾತಿಗೆ ಬೆಲೆ ಕೊಟ್ಟು ಸಮಾಧಾನ ತಂದುಕೊಂಡ. ಪಂಕಜ್ ವಿಕ್ರಮ್ ಕಿವಿಯಲ್ಲಿ ನಿಧಾನವಾಗಿ, ವಿಕ್ರಮ್, ಯಾರೋ ಇದು ಸಾನ್ವಿ ಬಗ್ಗೆ ಹೀಗ್ ಮಾತಾಡ್ತಾರೆ. ಪಾಪ ಅವಳು ಯಾರ ಹತ್ರ ಯಾವ ನಿರೀಕ್ಷೆ ಇಟ್ಕೊಳ್ಳಲ್ಲ. ಅದು ಅಲ್ಲದೆ ಈ ಪ್ರಾಪರ್ಟಿ ಎಲ್ಲ ಸಾನ್ವಿದೆ ತಾನೆ? ಈ ವಿಷಯ ನನ್ಗೆ ಗೊತ್ತು, ಇವರಿಗೆ ಗೊತ್ತಿಲ್ವಾ ಎಂದಾಗ ವಿಕ್ರಮ್, ಗೊತ್ತು. ಆದ್ರೆ ಇವರ ಅಭಿಪ್ರಾಯದಲ್ಲಿ ಆಸ್ತಿ ಯಾರ್ದು ಅನ್ನೋದು ಮುಖ್ಯ ಅಲ್ಲ ಅಪ್ಪ. ಅದನ್ನ ನೋಡ್ಕೊಂಡು ಉಳಿಸಿಕೊಂಡು ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ಅದು ನಮ್ಮದು. ಅದರ ಮೇಲೆ ಸಾನ್ವಿಗೆ ಯಾವ ಅಧಿಕಾರ ಇಲ್ಲ ಅನ್ನೋ ಭಾವನೆ ಅವರ ಮನಸ್ಸಲ್ಲಿ ಉಳಿದು ಬಿಟ್ಟಿದೆ. ಇವರು ಯಾವಾಗ್ಲೂ ಹಾಗೆ. ಚಿಕ್ಕಂದಿನಲ್ಲಿ ನೋಡಿದ್ದು ಆಗ ಹೇಗಿದ್ದಾರೋ ಈಗ್ಲೂ ಹಾಗೆ ಇದ್ದಾರೆ. ಬದಲಾಗಿಲ್ಲ, ಇನ್ನು ಮುಂದೇನೂ ಬದಲಾಗಲ್ಲ ಎಂದ ನಿಟ್ಟುಸಿರು ಬಿಡುತ್ತಾ ಸಾನ್ವಿ ಬಳೆ ತೊಡಿಸಿಕೊಳ್ಳುವ ಮುಂಚೆ ಬಳೆಗಳ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಕುಳಿತಳು. ಬಳೆಗಾರರು ಸಾನ್ವಿಗೆ ಬಳೆ ತೊಡಿಸಲು ಶುರು ಮಾಡಿದರು. ಸಾನ್ವಿ ಕೈ ಮೃದುವಾಗಿದ್ದರೂ ಮದುವೆಯ ಹೆಣ್ಣಿಗೆ ಅಳತೆಗಿಂತ ಚಿಕ್ಕ ಬಳೆ ತೊಡಿಸುವುದು ಸಾಮಾನ್ಯವಾದ್ದರಿಂದ ಬಳೆ ತೊಡಿಸುವವರು ಸಾನ್ವಿ ಕೈಗೆ ಬಳೆ ತೊಡಿಸುವಾಗ ಬಳೆ ಒಡೆದು ಸಾನ್ವಿ ಕೈಗೆ ಚುಚ್ಚಿಕೊಂಡು ರಕ್ತ ಬಂತು.
ತಕ್ಷಣ ಅಂಜಲಿ ಅಲ್ಲೇ ಇದ್ದ ಅರಿಶಿನ ತೆಗೆದುಕೊಂಡು ಕೈಗೆ ಮೆತ್ತಿದಳು. ಆಗ ಸುಮಿತ್ರ ಜೋರು ಧ್ವನಿಯಲ್ಲಿ, ಅಯ್ಯೋ ನಿನ್ನಿಂದ ಎಲ್ರಿಗೂ ತೊಂದ್ರೆನೆ ಅಲ್ಲ, ಕೈ ನೆಟ್ಗೆ ಇಟ್ಕೊಳಕ್ಕೆ ಏನ್ ರೋಗ ನಿನ್ಗೆ? ಶುಭ ಕಾರ್ಯ ನಡಿಬೇಕಾದ್ರೂ ರಕ್ತ ನೋಡ್ಬೇಕಾಯ್ತು. ಏನು ಅಪಶಕುನಾನೆ ನೀನು, ಬೇರೆಯವ್ರಿಗೆ ಶುಭ ಇರ್ಲಿ, ನಿನ್ಗೆ ನೀನೆ ಅಶುಭ ಎಂದಾಗ ಅಲ್ಲಿದ್ದವರಿಗೆಲ್ಲ ಸುಮಿತ್ರ ಮಾತಿನಿಂದ ಬೇಸರವಾಯ್ತು. ಆದ್ರೆ ಯಾರು ಏನನ್ನು ಮಾತನಾಡಲಿಲ್ಲ. ವಿಕ್ರಮ್ ಏನು ಮಾಡಲಾಗದೆ ನೊಂದುಕೊಂಡು ಅಲ್ಲಿಂದ ಎದ್ದು ಹೋದ. ಎಲ್ಲರಿಗೂ ಸುಮಿತ್ರ ಮಾತಿನಿಂದ ಶಾಕ್ ಆಗಿತ್ತು. ಅವಳ ಮಾತಿಗೆ ಏನು ಉತ್ತರ ಕೊಡಬೇಕೆಂದು ತೋಚದೆ ಸುಮ್ಮನಿದ್ದರು. ಇವಳ ಗುಣ ಗೊತ್ತಿದ್ದ ಸ್ವರ್ಣ, ರಾಮು, ಸಾನ್ವಿ ಕೂಡ ಏನನ್ನು ಮಾತನಾಡದೆ ಸುಮ್ಮನಾದರು. ಆದರೆ ಸುಶೀಲಾಳಿಗೆ ಸುಮಿತ್ರ ಸಾನ್ವಿಯನ್ನು ಆ ರೀತಿಯಲ್ಲಿ ಅವಮಾನ ಮಾಡಿದ್ದು ಸಹಿಸಲಾಗಲಿಲ್ಲ. ಅವಳ ಮಾತಿಗೆ ಉತ್ತರ ಕೊಡಲೇಬೇಕೆಂದು ನಿರ್ಧಾರ ಮಾಡಿದವಳು, ಇವರು ವಿಕ್ರಮ್ಗೆ ಸೋದರತ್ತೆ ಆಗ್ಬೇಕು ಅಲ್ವಾ ಸ್ವರ್ಣ? ಅಂದ್ರೆ ಸಾನ್ವಿಗೆ ತಾಯಿ ಸಮಾನ. ನಿಮಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇವರೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಕನ್ಯಾದಾನ ಮಾಡಿ ಕೊಡ್ತಾರೆ ಎಂದವಳು ಸ್ವರ್ಣಾಳ ಕಡೆ ನೋಡಿ ಕಣ್ಣು ಮಿಟುಕಿಸಿದಳು. ಸುಶೀಲಾಳ ಮಾತು ಕೇಳಿ ಸ್ವರ್ಣಾಗೆ ಸುಮಿತ್ರ ಬಾಯಿ ಮುಚ್ಚಿಸಲು ಇವರು ಹೀಗೆ ಮಾತನಾಡುತ್ತಿದ್ದಾರೆಂದು ಅರ್ಥ ಮಾಡಿಕೊಂಡು, ಹೌದು ನೀವು ಹೇಳ್ತಿರೋದು ಸರಿಯಾಗಿದೆ, ನಾವು ಹಾಗೆ ಅನ್ಕೊಂಡಿದ್ವಿ ಎಂದಳು. ಆದರೆ ಒಳ್ಳೇದನ್ನ ಯೋಚನೆ ಮಾಡೋ ಒಳ್ಳೆ ಮನಸ್ಸು ಎಲ್ರಿಗೂ ಇರ್ಬೇಕಲ್ಲ, ಅದರಲ್ಲೂ ಸುಮಿತ್ರ ಅಂತ ಹೆಂಗಸಿಗೆ ಖಂಡಿತ ಇಲ್ಲ. ಅವಳು, ಅಯ್ಯೋ ಅದೆಲ್ಲ ಆಗಲ್ಲ, ನಾವು ಯಾವ ಕನ್ಯಾದಾನ ಮಾಡಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ಒಂದ್ ಪಕ್ಷ ಯೋಚನೆ ಮಾಡ್ತಿದ್ದೆ, ಆದ್ರೆ ಅದ್ರಲ್ಲೂ ಸಾನ್ವಿ ವಿಷಯದಲ್ಲಿ ನಾವು ಮಾತ್ರ ಯಾವ ರಿಸ್ಕ್ ತಗೊಳಲ್ಲ. ಇವಳು ಮೊದ್ಲೇ ಅಪಶಕುನ. ಇವಳನ್ನ ನಾವು ಕನ್ಯಾದಾನ ಮಾಡಿದ್ರೆ ಆಗ ಇವಳಿಗೆ ಇರೋ ದೋಷ ಎಲ್ಲ ನಮ್ಗೆ ಅಂಟಿಕೊಳ್ಳುತ್ತೆ. ಅದರಿಂದ ನನ್ ಮಕ್ಕಳಿಗೆ ತೊಂದರೆ ಆದ್ರೆ ಇಲ್ಲ ಸಾಧ್ಯನೇ ಇಲ್ಲ ಎಂದಾಗ ಎಲ್ಲರಿಗೂ ಕೋಪ ಬಂತು. ಆದರೆ ಮಾತನಾಡಿದರೆ ಎಲ್ಲಿ ರಾಮು ಸ್ವರ್ಣಗೆ ಬೇಸರವಾಗುತ್ತದೆಯೋ ಅನ್ನೋ ಕಾರಣಕ್ಕೆ ಎಲ್ಲರೂ ತಾಳ್ಮೆಯಿಂದ ಸುಮ್ಮನಾದರು. ಆದರೆ ರಮ್ಯಾಳಿಗೆ ತಾಳ್ಮೆ ಕಮ್ಮಿ. ಅವಳು ಸಾನ್ವಿಯ ಬಗ್ಗೆ ಸುಮಿತ್ರ ಇಷ್ಟು ಕೇವಲವಾಗಿ ಮಾತನಾಡಿದ್ದನ್ನು ತಡೆಯಲು ಆಗದೆ, ಆಂಟಿ ನಮ್ಗೆ ಬೇರೆಯವರಿಗೆ ಒಳ್ಳೇದು ಮಾಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಮಾತಾಡೋ ಅರ್ಹತೆ ಕೂಡ ಇರಲ್ಲ ಎಂದಾಗ ಸುಮಿತ್ರ, ಯಾರಮ್ಮ ನೀನು, ಹಿರಿಯೋರು ಅನ್ನೋ ಬೆಲೆ ಇಲ್ದೆ ಹೀಗೆ ಮಾತಾಡ್ತೀಯಾ? ಏನೇ ಸ್ವರ್ಣ, ಇಂಥವ್ರನ್ನೆಲ್ಲ ಮದ್ವೆ ಕರೆದಿದ್ಯಾ? ಯಾರಿವಳು? ಓ ಮಾತಾಡೋದು ನೋಡಿದ್ರೆ ಇವಳು ಈ ಗಂಡು ಬೀರಿ ಸಾನ್ವಿ ಸ್ನೇಹಿತನೇ ಇರ್ಬೇಕು. ಯಾಕಂದ್ರೆ ಅವಳು ಹೀಗೆ ಅಲ್ವಾ, ಯಾರಿಗೂ ಕೇರ್ ಮಾಡೋದೇ ಇಲ್ಲ ಎಂದಳು. ಇನ್ನೇನು ರಮ್ಯಾ ಮತ್ತೆ ಮಾತನಾಡಬೇಕು ಅನ್ನುವಷ್ಟರಲ್ಲಿ ಸಾನ್ವಿ ರಮ್ಯಾಳ ಕಡೆ ನೋಡಿ ಏನು ಮಾತನಾಡಬೇಡಿ ಎಂದು ಸನ್ನೆಯಲ್ಲೇ ಹೇಳಿಕೊಳ್ಳುವಂತೆ ಕೈ ಮುಗಿದಳು. ಮುಂದೇನು ತಿಳ್ಕೋಬೇಕಾ ಕಥೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಚಂದಾದಾರರಾಗಿ ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.